ಬಟ್ ಇವತ್ತಿನ ದಿನದಲ್ಲಿ ಬಸವನ ಬಾಗೇವಾಡಿ ಒಂದು ಬಸವಣ್ಣನ ಹುಟ್ಟಿದ ಊರಲ್ಲಿ ಒಂದು ಬಸವಣ್ಣನ ಒಂದು ಜನ್ಮಸ್ಥಳದಲ್ಲಿ ಇವತ್ತಿನ ದಿನದಲ್ಲಿ ನಾವು ಎಲ್ಲ ವಿವಿಧ ಸಂಘಟನೆಗಾರರು ಮತ್ತು ವಿವಿಧ ಸಮಾಜದವರು ಇವತ್ತಿನ ದಿನದಲ್ಲಿ ನಾವು ಒಂದು ಮಹಿಳಾ ಸಂಘಟನೆಯಿಂದ ಮತ್ತು ಇವತ್ತು ನನ್ನ ಒಂದು ವುಮೆನ್ ಆಲ್ ಇಂಡಿಯನ್ ರೈಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ರೈಟ್ ಟು ಇನ್ಫಾರ್ಮೇಷನ್ ರಾಜ್ಯ ಪ್ರೆಸಿಡೆಂಟ್ ಆಗಿ ಕೂಡ ನಾನು ಈ ಒಂದು ಇದರಲ್ಲಿ ಭಾಗವಹಿಸಿದ್ದು ಏನಪ್ಪ ಅಂತಂದರೆ ಇವತ್ತಿನ ದಿನದಲ್ಲಿ ಒಂದು ಮನವಿ ನಮ್ಮ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳ ಪರವಾಗಿ ಕೂಡ ನಾವು ಇದಕ್ಕೆ ಕೈ ಜೋಡಿಸಿದ್ದೀವಿ. ಏಕೆ ಇದ್ರ ಬಗ್ಗೆ ನಾವು ಕೈ ಜೋಡಿಸಿದ್ದೀವಿ ಅಂತಂದರೆ ನಡೆದಾಡೋ ದೇವ್ರು ಅಂತಂದರೆ ನಾವೆಲ್ಲರೂ ಸಿದ್ದೇಶ್ವರ ಸ್ವಾಮಿಗಳಂತ ನಾವೆಲ್ಲ ಇಡೀ ಜಗತ್ತದಲ್ಲೇ ಕರೆಯೋಂಥ ಒಂದು ಸ್ವಾಮೀಜಿಯವರು ಯಾರಂತಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳಂತ ನಾವೆಲ್ಲರೂ ಒಪ್ಕೋತೀವಿ. ಅಂಥ ಒಬ್ಬ ಸಿದ್ದೇಶ್ವರ ಸ್ವಾಮಿಗಳು ಬೇಜಾರಾದಾಗ ಮತ್ತು ಒಂದು ಯಾವುದೋ ಒಂದು ಮನಸ್ಸಿಗೆ ನೋವಾದಾಗ ಹೆಚ್ಚಿಗೆ ಹೋಗಿರ್ತಕ್ಕಂಥ ಜಾಗ ಯಾವುದಂತಂದ್ರೆ ಕಾಡಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶ್ರಮ, ಯಾವುದು ಕನ್ನೇರಿ ಶ್ರೀಗಳ ಮಠ. ಅಲ್ಲಿ ಒಂದು ಹೆಚ್ಚಿನ ವಾಸ್ತವ್ಯವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅಂತ ಜಾಗ, ಅಂಥ ನಡೆದಾಡೋ ದೇವ್ರನ್ನೇ ಅಲ್ಲಿ ಹೋಗಿ ವಾಸ್ತವ್ಯ ಮಾಡ್ತೈತಿ ಮತ್ತು ಅಲ್ಲಿ ಹೋಗಿ ಅವರು ಆಶ್ರಯ ಪಡಿತಾರೆ. ಅಲ್ಲೊಂದು ನಿರಂಬಳವಾದಂಥ ಜಾಗ, ಒಂದು ಪವಿತ್ರವಾದಂಥ ಸ್ಥಳ ಅಂತ ಸಿದ್ದೇಶ್ವರ ಸ್ವಾಮಿಗಳೇ ಒಪ್ಕೊಂಡಿರ್ತಕ್ಕಂಥದ್ದು ಒಂದು ಸ್ಥಳ ಕನ್ನೇರಿ ಶ್ರೀಗಳಂತಂದ್ರೆ ಅವರು ಸಿದ್ದೇಶ್ವರ ಸ್ವಾಮಿಗಳು ಈ ಶ್ರೀಗಳನ್ನ ಒಪ್ಕೊಂಡ್ರಂದ್ರೆ ಒಂದು ನಡೆದಾಡೋ ದೇವರೇ ಇವ್ರನ್ನ ಒಪ್ಕೊಂಡ್ರದಂದ್ರೆ ಮತ್ತು ಇವ್ರು ಎಂಥ ಸ್ಥಾನದಾಗಿರ್ತಾರೆ ಅನ್ನೋದು ನಾವು ಇಡೀ ಜಗತ್ತು ಜನರು ನಾವು ತಿಳ್ಕೊಬೇಕು. ಅಂಥ ಒಬ್ಬ ಸ್ವಾಮಿಗಳಿಗೆ, ಅಂಥ ಒಬ್ಬ ಶ್ರೀಗಳಿಗೆ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಅಪಮಾನ ಮಾಡ್ತಾರ ಮತ್ತು ಅವ್ರ ಭಾವಚಿತ್ರಕ್ಕೆ ಅವ್ರಿಗೆ ಅಪಮಾನ ಮಾಡ್ತಾರ ಅಂತಂದ್ರೆ ಅದು ಒಬ್ಬರು ಕ್ಯಾವಿ ಸಮಾಜದವರು ಕೂಡ ಅದ್ರ ಬಂದು ಇಂಥ ಒಂದು ಘಟನೆಯಲ್ಲಿ ಭಾಗವಹಿಸಿ ಅಂಥದ್ದೊಂದು ಕನ್ನೇರಿ ಶ್ರೀಗಳ ಭಾವಚಿತ್ರಕ್ಕೆ ಅಪಮಾನ ಮಾಡಿಸುವಂಥದ್ದು ಮಾಡ್ಯಾರೇನು ಅವ್ರು ಮಾಡ್ಕೊಂಡಿದ್ದಾರೆ ಏನು, ಅವ್ರು ಅಂದಿದ್ದಾರೆ ಏನು, ಅದು ಕೂಡ ಜನರಿಗೆ ಮನವರಿಕೆ ಮಾಡುವಂಥದ್ದು ಇವತ್ತಿನ ದಿನದಲ್ಲಿ ನಾವು ಮಾಡಿದ್ದೀವಿ. ಅಪ್ಪರ್ದೇನೂ ತಪ್ಪಿಲ್ಲ. ಅವರು ಆಡು ಭಾಷೆಯಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳದಾವು. ಯಾರ ಮನಸ್ಸಿಗೆ ನೋವು ಮಾಡೋದಾಗಲಿ, ಯಾವುದೇ ಒಂದು ಮಠಕ್ಕೆ ಅಪಮಾನ ಮಾಡೋದಾಗಲಿ, ರಾಜಕಾರಣಿಗೆ ಅಪಮಾನ ಮಾಡೋದಾಗಲಿ, ಯಾವುದೇ ಒಂದು ರೀತಿ ಅಪಮಾನ ಮಾಡುವಂಥ ಸ್ವಾಮಿಗಳು ಶ್ರೀಗಳು ಅವರಲ್ಲ. ಎಷ್ಟೋ ಒಂದು ಕೆಲಸಗಳನ್ನು ಮಾಡಿದವರು, ಎಷ್ಟೋ ಸಮಾಜಕ್ಕೆ, ಎಷ್ಟೋ ಒಂದು ನಿರಾಶ್ರಿತರಿಗೆ ಆಶ್ರಯನ ಕೊಟ್ಟಿರ್ತಕ್ಕಂಥವ್ರು, ಸುಮಾರು ಬಸವನ ಬಾಗೇವಾಡಿಯಲ್ಲೇ ಎಷ್ಟೋ ಮಂದಿಗೆ ಅವರು ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಆಶ್ರಯ ಇಲ್ಲದವ್ರಿಗೆ ಆಶ್ರಯ ನೀಡಿದಂಥವ್ರು, ಫೀಸ್ ಇಲ್ಲ ಇವತ್ತಿನ ಮಿತಿ ಸ್ಕೂಲ್ಗಳಿಗೆ ಕಟ್ಟಲಿಕ್ಕೆ ಬಡ ಮಕ್ಕಳಿಗೆ ಅಂದರೆ ಎಷ್ಟೋ ಮಂದಿ ಫೀಸ್ಗಳನ್ನು ಕಟ್ಟಿರ್ತಕ್ಕಂಥ ಮಠಗಳು. ಕೆಲವೊಂದು ಮಠಗಳು ಇರ್ತಾವೆ, ರಿಯಲ್ ಎಸ್ಟೇಟ್ ಮಾಡೋವು, ಬಿಸ್ನೆಸ್ ಮಾಡುವಂಥ ಮಠಗಳು ಸಾಕಷ್ಟು ಅದಾವೆ. ನಾವು ನೋಡೇವಿ, ನೀವು ನೋಡೇವಿ. ತಮ್ಮ ಪೂರ್ತಿಯಕ್ಕೆ ಬೆಳೆಯುವಂಥ ಮಠಗಳು, ತಮ್ಮ ಪೂರ್ತಿಯಕ್ಕೆ ತಾವು ಮುಂದುವರಿಯಂಥ ಮಠಗಳನ್ನ ಸಾಕಷ್ಟು ನೀವು ನೋಡ್ರಿ, ನಾವು ನೋಡೇವಿ. ಆದ್ರೆ ಕನ್ನೇರಿ ಶ್ರೀಗಳ ಒಂದು ನೇತೃತ್ವ, ಕನ್ನೇರಿ ಶ್ರೀಗಳ ಒಂದು ಉದ್ದೇಶ ಎಲ್ಲರೂ ಆರಾಮಾಗಿರಬೇಕು, ಎಲ್ಲರೂ ನಂಬ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಆರಾಮದಿಂದ ಇರ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿರೋಂಥ ಒಬ್ಬ ದೊಡ್ಡ ಶ್ರೀಗಳನ್ನ ಹೊರತು ಅಂಥ ಅವ್ರಿಗೆ ಅಪಮಾನ ಮಾಡಿದವ್ರಿಗೆ ಎಂದೂ ಜಯ ಆಗೋದಿಲ್ಲ. ಯಾಕಂದ್ರೆ ಇವತ್ತಿನ ಮಿತಿನಲ್ಲಿ ಒಂದು ಸ್ಪಷ್ಟವಾದ ಮಾತುಗಳನ್ನು ಹೇಳ್ತೀನಿ ನೋಡ್ರಿ. ಜೋಳಿಗೆಗೆ ಬೆನ್ನು ಹತ್ತಿದವರು, ಜೋಳಿಗೆಗೆ ಅಪಮಾನ ಮಾಡಿದವರು, ಕ್ಯಾವಿಗೆ ಅಪಮಾನ ಮಾಡಿದವರು ಇವ್ರು ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ. ಯಾವ ಕಾಲಕ್ಕೂ ಅವ್ರು ಉದ್ಧಾರ ಆಗೋದಿಲ್ಲ. ಅವರು ಈಗ ಅಷ್ಟು ಚೆನ್ನಾಗಿರ್ಬೇಕು, ಮುಂದಿನ ದಿನದಲ್ಲಿ ಆ ದೇವ್ರಂತ ಒಬ್ಬ ಇದಾನ, ಅದಕ್ಕೆ ರಿಸಲ್ಟ್ ಕೊಡ್ತಾನೆ ನೋಡ್ರಿ. ಇವತ್ತು IAS ಅಧಿಕಾರಿ ಆಗ್ಬೇಕಾದ್ರೆ ಸರಿಯಾಗಿ ನಾವು ಓದಿದಾಗ IAS ಅಧಿಕಾರಿ ಆಗ್ತೀವಿ. ಅದರಲ್ಲಿ ಹಾಗೇನೆ ಇದು ಒಂದು
ಅಪಮಾನ ಮಾಡಿದಂಥ ಶ್ರೀಗಳಿಗೆ ಅವ್ರಿಗೇನದ ಪಾಪದ ಕೂಡ ಜಲ್ಲಿನೇ ತುಂಬಿ ಬರ್ತದ, ಪಾಪದ ಕೂಡ ಜಲ್ಲಿ ತುಂಬಿ ಅದು ತುಳುಕ್ತದಂತ ನಾ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನನ್ನ ಹಡದ ತಾಯಿ ತಂದೆ ಜಾಗದೊಳಗೆ ಅದು ಹಡದ ತಂದೆ ತಾಯಿ ಜಾಗದೊಳಗೆ ಅವ್ರ ಶ್ರೀಗಳು ನಾವು ನೋಡ್ಬೇಕಾಗ್ಯದ. ಯಾಕಂದ್ರೆ ಬೈದೊಳು ಅಂತ ಒಂದು ತಂದೆ ಹೆಂಗಿರ್ತಾರ ಅವರು ನಮಗೆ ಬೈದ